ನಾವು ಬರ್ತಲ್ಲ ಸುಮ್ಮನೆ ಪ್ರ್ಯಾಂಕ್ ಅದು ಹೆಂಗಿತ್ತು ಪ್ರ್ಯಾಂಕ್. ಚಿನ್ನು ಮುದ್ದು ಬಂಗಾರ ಬರ್ತಿದ್ದೀನಿ. ನಾನು ಇನ್ಮೇಲೆ ಬರ್ಡೇಗಳೆಲ್ಲ ಮಾಡಲ್ಲಪ್ಪ. 50 ಜನ ಬಂದಿದ್ದಾರೆ. ಏನಾದ್ರು ಹೇಳೋದಿದ್ಯಾ? ಅವ್ರ ಅಪ್ಪ ಅಮ್ಮಗೆ ನಾನು ಪ್ರಾಮಿಸ್ ಮಾಡಿದ್ದೆ 12 ಗಂಟೆ ಅಷ್ಟರಲ್ಲಿ ಅವ್ರು ನಿಮ್ಮ ಮನೇಲಿ ಇರ್ತಾರೆ ಅಂತ. ನಾವು ಇವ್ರದ್ದೊಂದು ಸರ್ಪ್ರೈಸ್ ಇತ್ತು. ಈ ಮನೀಶು ಎಲ್ಲ ಬಾಯ್ ಬಿಟ್ಬಿಟ್ರು. Okay, let's go. ಓಡ್ಬಾರ್ದು ಅವ್ನಿಗೆ. ನಾವು ಗಾಡಿ ಕುತ್ಕೊಂಡ್ರೆ ಏನ್ ಮಾಡೋದು? ನಮ್ಮ ಹತ್ರ ಸಿಗ್ತೀನಲ್ವಾ, ಇಲ್ಲೆಲ್ಲ ಇರ್ತೀನಿ ತಾನೆ. Who is the farm? Hi, so welcome back to my new vlog. Guys, ಇವತ್ತಿನ ವ್ಲಾಗು ತಮ್ನೇಲ್ ಟೈಟಲ್ ನೋಡಿದ್ದೀರಾ. ಸೊ ನಾನು ಬೆಳಗಿಂದ ಸ್ವಲ್ಪ ಬ್ಯುಸಿ ಇದ್ದೆ ಬೇರೆ ಕೆಲಸದಲ್ಲಿ. ಈಗ ಲೊಕೇಶನ್ಗೆ ಬಂದಿದ್ದೀವಿ. ಲೊಕೇಶನ್ಗೆ ಬಂದಮೇಲೆ ಸ್ವಲ್ಪ ಔಟ್ಸ್ಕರ್ಟ್ಸಲ್ಲಿರೋದು. ಔಟ್ಸ್ಕರ್ಟ್ಸ್ ಅಂದರೆ ತುಂಬ ಔಟ್ಸ್ಕರ್ಟ್ಸು. ನನಗೆ ಪಾಸ್ತಾ ತೊಗೊಂಡೋಗ್ಬೇಕು ಇವಾಗ, ಮತ್ತು ಒಂದು ಪ್ಲೇಟು ಮತ್ತು ಒಂದೆರಡು ಗ್ಲಾಸ್ಗಳು ತೊಗೊಂಡೋಗ್ಬೇಕು. ಈ ವೈನ್ ಗ್ಲಾಸ್ ಬರ್ತಲ್ಲ ಆ ಥರ ಗ್ಲಾಸು, ಅದು ಹುಡುಕೊಂಡು ಓಡಾಡ್ತಾ ಇದ್ದೀವಿ ಈಗ. ಅದಾದಮೇಲೆ ಡೆಕೋರೇಷನ್ ಕಡೆ ಅಲ್ಲಿ ಒಂದು ಜಾಗದಲ್ಲಿ ಡೆಕೋರೇಷನ್ ನಡೀತಾ ಇದೆ. ಸೊ ನಮ್ಮ ಹುಡುಗಿನೂ ಬರ್ತಾ ಇದ್ದಾರೆ ಕ್ಯಾಬಲ್ಲಿ. ಸೊ ಲೆಟ್ಸ್ ಸಿ, ಸಿಗುತ್ತಾ ಪಾಸ್ತಾ, ಸಿಗಲ್ವಾ, ಬೇರೆ ತೊಗೊಂಡೋಗ್ತೀವಾ, ಇಲ್ಲ ಪ್ಲೇಟ್ಸ್ ಕಿಟ್ಸ್ ಎಲ್ಲ ಸಿಗುತ್ತಾ, ಹೆಂಗೆ ನಡೆಯುತ್ತೆ ಈವೆಂಟು, ನಂದೆಲ್ಲ ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ಸು. ಅದೇ ತಪ್ಪು. ಹುಡ್ಕನ ಬನ್ನಿ. ಗೈಸು ನಾವು ಒಂದಷ್ಟು ಕೋಕು ಮತ್ತು ಚಿಪ್ಸು ಮತ್ತು ಸ್ಪಾರ್ಕಲ್ಲು ಸ್ಪ್ರೇ ಎಲ್ಲ ತೊಗೊಂಡಿದ್ದೀವಿ. ಮತ್ತು ಅವ್ರಿಗೆ ಪಾಸ್ತಾ ಬೇಕು, ಇಷ್ಟ ಅವ್ರಿಗೆ ಪಾಸ್ತಾ. ಅದಕ್ಕೆ ಪಾಸ್ತಾ ತೊಗೊಳ್ಳೋಣ ಅಂದ್ಕೊಂಡು ಹುಡುಕ್ತಾ ಇದ್ದೀವಿ. ಊರಲ್ಲೆಲ್ಲೂ ಪಾಸ್ತಾ ಸಿಗ್ತಾ ಇಲ್ಲ. ಅದಕ್ಕೆ ಗೋಬಿ ಬೇಕು ಅಂತ ಹೇಳಿದ್ರು. ಅದಕ್ಕೆ ಗೋಬಿ ತೊಗೊಂಡು ಹೋಗ್ತಾ ಇದ್ದೀವಿ. ಎಷ್ಟು ನೋಡಿ, ಇಲ್ಲಿ ಏನೇನೋ ಇದೆ. ಇದ್ರಲ್ಲಿ ನಾವು ಬರೀ ಗೋಬಿ ತೊಗೊಂಡಿದ್ದೀವಿ. ನೋಡಿ ಎಷ್ಟು ಚಿಕ್ಕದಾಗಿ ಬರ್ದವ್ರೆ. ಇದು ನೋಡಿ ಶಾಕ್ ಆಯ್ತು ನಮಗೆ, ಎಷ್ಟು ಚಿಕ್ಕದಾಗಿ ಬರ್ದವ್ರೆ. ಗೈಸ್, ಈ ಲೊಕೇಶನ್ ನಮ್ಮ ಮನೆಯಿಂದ ಸಖತ್ ದೂರ. ನಂಗೆ ಬರೋಷ್ಟರಲ್ಲೇ ಎನರ್ಜಿ ಹೋಗ್ಬಿಡ್ತು. ನನ್ನ ಕಾರ್ದು ಸೀಟ್ಸ್ ಒಂದಷ್ಟು ಕಂಫರ್ಟೇಬಲ್ ಇಲ್ಲ. ಈಗ ನಾನು ಕೂತಿರೋ ಸೀಟು ತುಂಬ ಹಿಂಸೆ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದನ್ನು ಚೇಂಜ್ ಮಾಡಿಸ್ಬೇಕು ಆದಷ್ಟು ಬೇಗ. ಆ್ಯಂಡ್ ಇಲ್ಲಿ ಒಂದು ಕಾಫಿ ತೊಗೊಳ್ತಾ ಇದ್ದೀವಿ, ಸೊ ದಟ್ ಸ್ವಲ್ಪ ಎನರ್ಜಿ ಇರುತ್ತೆ ಅಂತ. ಈಗ ಒಂದು ಅಷ್ಟು ಪ್ಲೇಟ್ಸು ಮತ್ತು ವೈನ್ ಗ್ಲಾಸಸ್ ತೊಗೊಳಕ್ಕೆ ಮಾರ್ಟ್ಗೆ ಹೋಗಬೇಕು. ಅದು ಇಲ್ಲಿ ಅಲ್ಲೋ ಇದೆಯಂತೆ. ಸೊ ಇಲ್ಲಿ ಗೋಬಿ ಮತ್ತು ಫ್ರೈಡ್ ರೈಸ್ ಹೇಳಿದ್ದೆ, ಅದು ಪಾರ್ಸಲ್ ಆಗಿದ ತಕ್ಷಣ ಹೊರಟ್ಬಿಡೋದೆ. ಲೆಟ್ಸ್ ಗೋ ಗೈಸ್. ಸೊ ಮಾರ್ಟ್ ಒಂದು ಸಿಕ್ಕಿದೆ ಇಲ್ಲಿ. ಸೊ ಈಗ ಪ್ಲೇಟ್ಸು ಮತ್ತು ಗ್ಲಾಸ್ ಹುಡುಕ್ತಾ ಇದ್ದೀವಿ. ಹೋಗ್ಫುಲ್ ಇಲ್ಲಿ ಸಿಕ್ಕರೆ ತೊಗೊಂಡೋಗೋದೆ. ಏನೇನೋ ಇದೆ, ಬಟ್ ನಮ್ಗೆ ಬೇಕಾಗಿರೋದು ಇದೆಯಾ ಗೊತ್ತಿಲ್ಲ. ಇಲ್ಲೇ ಇದೆಯಲ್ಲ. ಮಸಾಲೆ ಪೂರಿ ಹಾಕೋಕೆ ಒಂದು ಬೌಲ್ ಬೇಕು. ಯಾವ ಬೌಲ್ ತೊಗೊಳ್ಳೋದು? 2 ಬೌಲು ಮಸಾಲೆ ಪೂರಿಗೆ. ಗೋಬಿಗೆ ಪ್ಲೇಟ್ಸ್ ಬೇಕು, ಪ್ಲೇಟ್ಸ್. ಗೈಸ್ ನೋಡಿ, ಗ್ಲಾಸಸ್ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಇದೆಲ್ಲ ನಮಗೆ ಬೇಕಾಗಿರೋ ಗ್ಲಾಸ್ ಸಿಗುತ್ತಾ ನೋಡ್ಬೇಕೀಗ. ಇಲ್ಲಿದೆಯಲ್ಲ. ಅಲ್ಲ, ಫೋಟೋಗೆ ಯಾವ ಚೆನ್ನಾಗಿ ಕಾಣುತ್ತೆ. ಜನ್ರೇಷನ್ ಎಷ್ಟು ಹಾಳಾಗಿದೆ ನೋಡಿ. ಕುಡಿಯೋಕ್ಕೆಲ್ಲ ಫೋಟೋಗೆ ಯಾವ ಚೆನ್ನಾಗಿ ಕಾಣುತ್ತೆ ಇಂಪಾರ್ಟೆಂಟ್. ಇದಾ ವೈನ್ ಗ್ಲಾಸಸ್ ಇದು ಚೆನ್ನಾಗಿದೆ ಒಂಥರ ಇಟ್ಕೊಳ್ಳೋಕ್ಕೆ. ಅದೇ ಚೆನ್ನಾಗಿದೆ. ಅದಿರಲಿ. ಎಷ್ಟಿದೆ? ಇದು ಶೇಪ್ ಚೆನ್ನಾಗಿದೆ ಮನೀಶ್. ಇದು ನೋಡೋಕೆ ಇದು ಚೆನ್ನಾಗಿದೆ. ಕ್ರೇಜ್ ಇದೆ ಇದು. ನೋಡಿದು ಫೋಟೋ ಸ್ವಲ್ಪ ದೊಡ್ಡದಾಗೂ ಕಾಣುತ್ತೆ. ಓ, ಇದು 120 ರೂಪಾಯಿ. ಅದು ನೋಡಿ, ಇದು 99 ರೂಪಾಯಿ. 20 ರೂಪಾಯಿ ಇದೆರಲಿ ಬಿಡಿ. ಸೇವಿಂಗ್ ಸಮೀರ. ಬಟ್ ಗರ್ಲ್ ಫ್ರೆಂಡ್ ಬರ್ಡೇ ದಿನ ಸೇವಿಂಗ್ ಸಮೀರ ಆದರೆ ಚೆನ್ನಾಗಿರಲ್ಲ. ಒಂದು ನಿಮಿಷ. ಸಾರಿ. ಹಾಯ್, ಆರಾಮ? ನೈಸ್, ಆರಾಮ್. ಗೈಸ್, ಒಂದು ಚಿಕ್ಕ ಗಿಫ್ಟ್ ತೊಗೊಂಡಿದ್ದೀವಿ ಮತ್ತು ಪ್ಲೇಟ್ಸ್ ಕಿಟ್ಸ್ ಎಲ್ಲ ತೊಗೊಂಡಿದ್ದೀವಿ. ತೋರಿಸಲ್ಲ, ಅಲ್ಲಿ ಓಪನ್ ಮಾಡಿದಾಗ ನೋಡಿ. ಚಿಕ್ಕ ಗಿಫ್ಟ್ ಇದು, ಸುಮ್ಮನೆ ಸರ್ಪ್ರೈಸ್ ಮಾಡ್ಸೋಕ್ಕೆ. ಆಮೇಲೆ ರಿಯಲ್ ಗಿಫ್ಟ್ ತೊಗೊಳ್ಳೋಣ. ಗೈಸ್, ಫ್ಲವರ್ ಬೊಕ್ಕೆ ತೊಗೋಬೇಕಿತ್ತು, ಅದೇ ಮರ್ತು ಬಿಟ್ಟಿದ್ದೀನಿ. ಲಾಸ್ಟ್ ಮೂಮೆಂಟಲ್ಲಿ ಮಾಡಿದ್ರಲ್ಲ ಹಿಂಗೆ ಆಗೋದು ಪ್ಲ್ಯಾನ್ಸ್. ಚಿನ್ನು ಮುದ್ದು ಬಂಗಾರ ಅಂತ ಬರ್ತಿದ್ದೀನಿ. ಇದು ಯಾವುದೂ ಕರಿಯಲ್ಲ, ಬಟ್ ಅವ್ರ ರಿಯಾಕ್ಷನ್ ನೋಡಿ. ಫ್ಯಾನ್ ಏನು ತೊಗೊಂಡಿದ್ದೀವೆಲ್ಲ ಬಿಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರು ಬಂದುಬಿಟ್ಟಿದ್ದಾರೆ. ಇನ್ನು 10 ನಿಮಿಷದಲ್ಲಿ ಅವ್ರು ಬರ್ತಾರಂತೆ. ನಾವು ಬೇಗ ಇಲ್ಲಿಂದ ಓಡಬೇಕು. ಲೆಟ್ಸ್ ಗೋ. ಕೇಕ್ ತೊಗೊಂಡು ಬೇರೆ ಹೋಗ್ಬೇಕು. ಈ ಕೇಕ್ ಯಾವ್ದು ಕೇಳಿ? ಯಾವ್ದು? ರಷ್ಯನ್ ಹನಿ ಕೇಕ್ ಅಂತ. ರಷ್ಯನ್ ಕೇಕಾ? ರಷ್ಯನ್ ಹನಿ ಕೇಕ್. ರಷ್ಯನ್ ಹನಿ ಕೇಕ್. ನಗ್ತಾ ಇದೀರಾ? ಇದೊಂದು ಕೊಡಿ ಗೈಸ್. ಸೊ ಕೇಕ್ ತೊಗೋಬೇಕಿತ್ತು, ಅದು ಲಾಸ್ಟ್ ಮೂಮೆಂಟ್ ಪ್ಲ್ಯಾನು. ಇದರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ನೋಡಿ ಪಿಕ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಮೂಮೆಂಟ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೆಸೇಜ್ ಹಾಕಿ. ಇಲ್ಲ, ಇದು ಕೇಕ್ ಕಟ್ ಮಾಡೋಕ್ಕಿಲ್ಲ, ರೆಡಿ ಮಾಡಿ ಇಟ್ಬಿಟ್ಟಿದ್ದೀರಾ? ನೀವು ಕಟ್ ಮಾಡಿ ಹೋಗ್ಬಿಡೋದು. ನೋಡಿ ಎಷ್ಟು ಕ್ರೇಜಿ. ಇಲ್ಲೇ ಕಟ್ ಮಾಡಿ ಹೋಗ್ಬಿಡೋದು. ಒಳ್ಳೆ ಮಾರ್ಕೆಟಿಂಗ್ ಮಾಡಿದ್ದೀರಾ. ಇಲ್ಲಿ ನೋಡಿ, ಕೇಕ್ ಮೇಲೆ ಹೆಸರು ಬರೆಸ್ತಾ ಇದ್ದೀವಿ. ಚಿನ್ನು ಮುದ್ದು ಬಂಗಾರು. ಚಿನ್ನು ಮುದ್ದು ಬಂಗಾರು. ಬಂದ್ಬಿಟ್ಟಿದ್ದಾರೆ. ಅಲ್ಲಿ ತುಂಬ ಕತ್ತಲು ಬೇರೆ.
ಕಾಯ್ತಾ ಇದ್ದಾರೆ, ಸೊ ಅದಕ್ಕೆ ಬೇಗ ಓಡಬೇಕು ನಾವು. ಹ್ಯಾಪಿ ಬರ್ಡೇ ಬರುತ್ತಲ್ಲ ತೊಗೊಳ್ತಾ ಇದ್ದೀವಿ. ಹೇಗೆ ಆ್ಯನಿವರ್ಸರಿನೇ ಇದೆ, ಇದು ಬರ್ಡೇನೇ ಇಲ್ಲ ರೈಲ್ವೆ. ಏನೇನು ತೊಗೋಬೇಕು ಎಲ್ಲ ತೊಗೊಂಡು ಈಗ ಹೋಗ್ತಾ ಇದ್ದೀವಿ ಫೈನಲಿ. ಲೆಟ್ಸ್ ಗೋ. ಅದು ನಾವು ಪ್ರ್ಯಾಂಕ್ ಮಾಡಿದ್ದು, ನಿಮ್ಮ ಕಾರ್ಡ್ ಒಳಗೆ ಕಳಿಸಿರೋದು. ಸುಮ್ಮನೆ ನಾವು ಬರ್ತಾ ಇಲ್ಲ, ಸುಮ್ಮನೆ ಪ್ರ್ಯಾಂಕ್. ಅದು ಹೆಂಗಿತ್ತು ಪ್ರ್ಯಾಂಕ್? ಬರ್ತಾ ಇದೀವಿ, 2 ನಿಮಿಷ ಬಂದ್ಬಿಟ್ಟಿದ್ದಾರೆ. ಓಕೆ ಗೈಸ್, ಫೈನಲಿ ಬರ್ಡೇ ಗರ್ಲ್ ಬಂದಿದ್ದಾರೆ. ಈಗ ಒಳಗೆ ಕರ್ಕೊಂಡು ಹೋಗೋಣ ಗೈಸ್. ಸೊ ಎಲ್ಲ ಅವರು ಬಂದಾಯಿತು, ರೆಡಿನೂ ಆಗಿದೆ. ಬಟ್ ಏನಂದರೆ ಬೊಕ್ಕೆ ನಾವು ತರಿಸ್ತಾ ಇದ್ದೀನಿ. ಇದು ಪೋಟರ್ ಮಾಡಿದ್ದೀವಿ, ಅದು ಬರಬೇಕು. ಸೊ ಅದು ಬಂದ ಮೇಲೆ ಮುಂದಿನ ಕೆಲಸ. ಒಳ್ಳೆ ನಿಂತಿದ್ದಾರೆ. ಬನ್ನಿ, ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಒಳಗೆ ಕೂತ್ಕೋಬೋದು ನೀವು. ಗೈಸ್ ನಾವು ನಡ್ಕೊಂಡು ಹೋಗ್ತಿದ್ರೆ ನೋಡಿ ನಮ್ಮ ಹಿಂದೆ. ಬಾ ಫ್ಲವರ್ ಬೊಕ್ಕೆ ಬಂದಿದೆ, ಬನ್ನಿ. ನಾನು ಅವ್ರ ಮುಂದೆನೇ ಫ್ಲವರ್ ಬೊಕ್ಕೆ ಬಂದಿದೆ. ಸರ್ಪ್ರೈಸ್ ಇಡಕ್ಕೆ. ಐ ಈ ಕಡೆ ಸ್ಟ್ರೈಟ್ ನೋಡಂಗಿಲ್ಲ. ಅಪ್ಪ, ಇದು ಸರ್ಪ್ರೈಸ್ ಅಂತ ಇರುತ್ತೆ, ಒಂದು ಎಫರ್ಟ್ಸ್ ಹಾಕಿರ್ತೀವಿ, ನೋಡಂಗಿಲ್ಲ. ಹಿಂಗೆಲ್ಲ ಕದ್ ನೋಡ್ಬಿಟ್ರೆ ಏನು ಗೈಸ್, ಇಷ್ಟೊತ್ತು ಎಫರ್ಟ್ಸ್ ಹಾಕಿದ್ದಕ್ಕೆ ವೇಸ್ಟ್ ಆಗಲ್ವಾ? ನಾನು ಇನ್ಮೇಲೆ ಬರ್ಡೇಗಳೆಲ್ಲ ಮಾಡಲ್ಲಪ್ಪ. ಇಲ್ಲಿ ಗೈಸ್ ಈಗ ಸ್ಟಾರ್ಟ್. ಅವ್ರಿಗೆ ಹಸುವಾಯ್ತು ಅಂತೇಳಿ ಗೋಬಿನ ತಿನ್ನಕ್ಕೆ ಕೊಟ್ಬಿಟ್ಟಿದ್ದೀವಿ ಸ್ವಲ್ಪ. ಬಿಕಾಸ್ ಹಸುವಾಗ್ತಿದೆ ಅಂತ ಬಾಯ್ ಬಿಟ್ಟು ಹೇಳಿದ್ಮೇಲೆ ಇಲ್ಲ ಇರಿ, ವಿಡಿಯೋ ಸ್ಟಾರ್ಟ್ ಆದ್ಮೇಲೆ ತಿನ್ನಿ ಅಂತ ಹೇಳೋಕ್ಕಾಗಲ್ವಲ್ಲ, ತಿನ್ಕೊಳ್ಳಿ ಅಂತ. ಸೊ ಅವ್ರನ್ನ ಅಲ್ಲೇ ಕೂರಿಸಿ ಬಂದಿದ್ದೀನಿ. ಈಗ ನನ್ನ ಸೂಟ್ ಹಾಕೋಬೇಕು. ಆ್ಯಂಡ್ ಆಲ್ಸೋ ಹೆಂಗಿದೆ ಅಂತ ಡೆಕೋರೇಷನ್ ನೋಡಿದ್ದೀರಾ ನೀವು, ಶಾರ್ಟ್ಸ್ ನೋಡ್ಕೊಂಬನ್ನಿ. ಡ್ಯಾಮ್ ಐ ಲವ್ ದಿಸ್. ನಾವು ಲಾವಿಶ್ ಇವೆಂಟ್ ಪುನಿ ಮಾಡ್ತಿರೋದು, ನೆಕ್ಸ್ಟ್ ಲೆವೆಲ್ ಇದೆ ಪುನಿ. ಗ್ರೇಟ್ ವರ್ಕ್. ಆಗಿದೆ. ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಬರ್ಡೇ ಟೈಮಲ್ಲಿ, ಒಂದಷ್ಟು ಬಲೂನ್ಸ್ ಇರುತ್ತೆ. ಬಟ್ ನನ್ನ ವಿಷನ್ ಹಿಂಗಿದೆ, ನಂಗೆ ಹಿಂಗೆ ಬೇಕು ಅಂತ ಹೇಳಿದ್ದೆ, ಹಂಗೆ ಬಂದಿದೆ. ನಂಗೆ ಒಂದು ಟೇಬಲ್ ಬೇಕು, ರೆಡ್ ಕ್ಲಾತ್ ಬೇಕು, ಮತ್ತೆ ಫುಲ್ ಅಕ್ಕಪಕ್ಕ ಫುಲ್ ಕ್ಯಾಂಡಲ್ಸ್ ಬೇಕು ಅಂದಿದೆ. ನಂಗೆ ಇನ್ನೂ ಜಾಸ್ತಿ ಕ್ಯಾಂಡಲ್ಸ್ ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಈಗಲೂ. ಬಟ್ ಸ್ಟಿಲ್ ದಿಸ್ ಇಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಐ ಲವ್ ದಿಸ್. ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇದೆ. ಬನ್ನಿ ಈಗ ಕರ್ಕೊಂಬರೋಣ ಗೈಸ್. ಬೊಕ್ಕೆನೂ ಬಂತು, ಅವರು ನೋಡುಬಿಟ್ರು ಬೊಕ್ಕೆನ. ಇಲ್ಲ ಇನ್ನೂ ಕೊಡ್ತಿಲ್ಲ, ಇನ್ನು ವಿಡಿಯೋಗೋಸ್ಕರ ನೋಡ್ಬಿಟ್ರಲ್ಲ, ನಿಮಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಕೊಡ್ತೀವಿ. ಓಕೆ ಗೈಸ್, ಫೈನಲಿ ಎಂಟರ್ ಆಗ್ತಾ ಇದೀವಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಈಗ ಪ್ಲೀಸ್ ವೆಲ್ಕಮ್. ಬನ್ನಿ ಜೊತೆಗೆ. ಇಲ್ಲ ಮುಂದೆ ಹೋಗಿ, ಬರ್ಡೇ ಇದು, ರಿಸೆಪ್ಷನ್ ಅಲ್ಲ ಗೈಸ್. ಸೊ ಇವ್ರಿಗೂ ಈ ಜಾಗ ತುಂಬಾ ದೂರ ಇತ್ತು. ಎಷ್ಟು ದೂರ ಇತ್ತು? 1.5 hour. 1.5 hours. ನನಗೂ 1.5 hour. ಈಗ ಎಲ್ಲ ರೆಡಿ ಆಗಿದೆ. ಏನಿರ್ಬೋದು ಒಳಗೆ? ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಇದೆಯಾ, ಹೋಪ್ಸ್ ಇದೆಯಾ? ಮರ್ಸಿಡೀಸ್ ಬೆನ್ಸ್. ವಾಪಸ್ ಹೋಗ್ಬಿಡೋಣ. ಅಲ್ಲ ಹೇಳಿ, ಏನಿರ್ಬೋದು ನಿಮ್ ಪ್ರಕಾರ? ಕೇಕ್, ಬಲೂನ್ಸ್, ಮ್ಯೂಸಿಕ್, ಫುಡ್. ಓಕೆ. ಜನ ಇರ್ತಾರೆ ಅನ್ಸುತ್ತಾ? ಜನ ಇರಲ್ವಾ? ಯಾಕೆ ಜನ ಇಲ್ಲ, ಗೊತ್ತು. ಹೆಂಗ್ ಗೊತ್ತು? ಒಳಗೆ 50 ಜನ ಇದ್ದಾರೆ. ಬನ್ನಿ. ಚಾನ್ಸ್ ಇಲ್ಲ. ಸ್ವಲ್ಪ 6 ಸೆನ್ಸ್ ಜಾಸ್ತಿ ಕಂಡುಹಿಡ್ಬಿಡ್ತಾರೆ ನಂತರ. ಬೇಸ್ ಇಲ್ಲಿಂದ ಅವರು ನಾರ್ಮಲ್ ಆಗಿ ಬಂದ್ರು, ಇವಾಗ ಬ್ಲೈಂಡ್ ಫೋಲ್ಡ್ ಆಗಿ ಒಳಗೆ ಹೋಗ್ತಾರೆ. ನೋಡಿ, ತೆಗಿಯೋದು ನಿಮ್ಮ ಅಮ್ಮಗೆ ತೆಗಿಯೋದು ನಾವು ನೋಡಿದೀವಿ. ಪತಕ್ಕಂತ ಹಿಂಗ್ ತೆಗೆದ್ಬಿಡ್ತೀರಾ? ಇಲ್ಲ, ನಾನ್ ತೆಗಿಲ್ಲ, ನೀವೇ ತಕ್ಕೊಳ್ಳೋದು. ಓಕೆನಾ? ಕಾಣಿಸಿದ್ರೆ ದಯವಿಟ್ಟು ನಿಜ ಹೇಳಿ, ಸುಳ್ಳು ಹೇಳ್ಬೇಡಿ. ತುಂಬಾ ಎಫರ್ಟ್ಸ್ ಹಾಕಿದೀವಿ. ಕೆಳಗೆ ಕಾಣಿಸ್ತಾ ಇದೆ. ಕೆಳಗೆ ಕಾಣ್ತಾ ಇದೆಯಾ? ಅಯ್ಯೋ, ಈಗ ಇಲ್ಲ, ಮೇಲ್ಗಡೆ ಕಾಣ್ತಿದ್ಯಾ? ಇಲ್ಲ. ಮೇಲ್ಗಡೆ ಕಾಣಿಸ್ರು ಉಸಿರು. ಆಡ್ತೀವಿ. ಲಾಸ್ಟ್ ಬರ್ಡೇ ಇವತ್ತು, ಲಾಸ್ಟ್ ಡೇ ಆಗ್ಬಿಟ್ರೆ ಕಷ್ಟ ನನಗೆ. ಓಕೆ, ಲೆಟ್ಸ್ ಗೋ ಗೈಸ್, ಬನ್ನಿ ಹೋಗೋಣ. ಬಟ್ ನಂಗೆ ಈಗ ಏನೂ ಕಾಣ್ತಿಲ್ಲ, ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಕರ್ಕೊಂಡು. ಸರಿ. ಬನ್ನಿ. ಡೋರ್ ಇದೆ, ಹುಷಾರು. ಬನ್ನಿ. ಲೆಟ್ಸ್ ಗೋ. ಬನ್ನಿ, ಮೆಟ್ಲು, ಸ್ಟೇರ್ಸ್ 1 2 ಲಾಸ್ಟ್ ಇನ್ನೊಂದಿದೆ 3. ಹಂಗೆ ಒಳಗೆ ಬಂದ್ರೆ ಇದು ಏನಂತಾರೆ, ಸಜ್ಜಾ. ಏನಂತಾರೆ ಅದಕ್ಕೆ? ಅದೇನೋ. ಬನ್ನಿ. ಇಲ್ಲಿ ಒಂದು ನಿಮ್ಮ ಮುಂದೆ 50 ಜನ ಬಂದಿದ್ದಾರೆ. ಏನಾದ್ರು ಹೇಳೋದಿದ್ಯಾ? ಯಾರು ಇಲ್ಲ, ಸುಮ್ಮನೆ ಹೇಳ್ತಿರಲ್ಲ. ನಿಜ ಇಲ್ಲ, 50 ಜನ ಇದ್ದಾರೆ. ಸೌಂಡ್ ಮಾಡಕ್ ಹೇಳ? ಮಾಡಕ್ಕೆ ಸರ್ಪ್ರೈಸ್ ಅದು. ಅಲ್ಲ, ಜನ ಇದ್ದಿದ್ರೆ ಇಷ್ಟೊಳಗೆ ಬುಸು ಆಗ್ತಿತ್ತು. ನಾವೆಲ್ಲರೂ ಟ್ರೈನ್ ಮಾಡಿದೀವಿ, 1 ವಾರದಿಂದ ಟ್ರೈನ್ ಮಾಡಿದೀವಿ ಸೌಂಡ್ ಬರ್ದೇ ಇರೋ ತರ. ಎನಿವೇಸ್ ಗೈಸ್, ಲೆಟ್ಸ್ ಗೋ. ಯು ಕ್ಯಾನ್ ಓಪನ್ ಇಟ್. ಆಹಾ, ಇಟ್ಸ್ ಕ್ಯೂಟ್. ನೈಸ್ ಇನ್ಸ್ಟಾ. ಓಹೋ, ಏನನ್ನೋ ಮಾಡ್ತಾರಪ್ಪ.
ಇವತ್ತು ಒಂದೇ ದಿನ ಹಿಂಗೆಲ್ಲ ಮಾಡೋದು ನಾನು. ಅದೇ. ಮ್ಯೂಸಿಕ್ ಆಫ್. ಓಕೆ, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಪ್ಲೀಸ್ ಕ್ಯಾಪ್ ಹಾಕೊಳ್ಳಿ. ಸೀರಿಯಸ್ಲಿ? ಹಾ, ನಿಮ್ಗೆ ತಂದಿರೋದು ಗೈಸ್. ಅವ್ರಿಗೆ ಅಂತ ಕ್ಯಾಪ್ ತಂದಿದ್ದೀವಿ ಬರ್ಡೇಗೆ ಗೈಸ್. ಅವ್ರ ಔಟ್ಫಿಟ್ಗೆ ಮ್ಯಾಚ್ ಆಗೋ ಥರ ಕ್ಯಾಪು. ಸೊ ಫಸ್ಟ್ ಥಿಂಗ್, ಇಲ್ಲಿ ಕೇಕ್ ಇದೆ, ಮತ್ತೆ ನಿಮ್ಮ ಫೇವ್ರೆಟ್ ಫೆರರ್ ರೋಸ್ಟರ್ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆ್ಯಂಡ್ ಈಗ ಕೇಕ್ ಕಟ್ ಮಾಡಿಬಿಡೋಣ ಬನ್ನಿ. ಕೇಕ್ ಕಟ್ ಮಾಡಿ ಡಿನ್ನರ್ಗೆ ಕೂರೋಣ ಗೈಸ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಡಿನ್ನರ್ ಕೂರೋಣ. ದಿಸ್ ಇಸ್ ಅ ಕ್ಯಾಂಡಲ್ ಲೈಟ್ ಡಿನ್ನರ್ ವಾಟ್ ಐ ಹ್ಯಾವ್ ಅರೇಂಜ್. ಸೊ ನಮಗೆ ಬಲೂನು ಬರ್ಡೇ ಗಿಡ್ಡಲ್ಲಿ ಬಲೂನ್ ಎಲ್ಲ ನೋಡಿರ್ತಿರಲ್ಲ, ಸೊ ಅದಕ್ಕೆ ಐ ವಾಂಟೆಡ್ ಟು ಟ್ರೈ ಡಿಫರೆಂಟ್. ಬಲೂನ್ ಅಂದ್ರೆ ಹೆಂಗಿದೆ? ನೈಸ್. ಇಷ್ಟ ಆಯ್ತಾ? ವೆರಿ ನೈಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಈಗ ಊಟಕ್ಕೆ ಕೂರೋಣ ಬನ್ನಿ ಗೈಸ್. ಅವ್ರಿಗೆ ಅಂತ ಪನ್ನೀರ್ ಫ್ರೈಡ್ ರೈಸು ಮತ್ತು ಗೋಬಿ ತಂದಿದ್ದೀವಿ. ಅದಕ್ಕೆ ಸರ್ವ್ ಮಾಡ್ಕೋತಾ ಇದ್ದೀನಿ ನಾನೇ. ಮತ್ತು ಒಂಚೂರು ಪ್ರಿಂಗಲ್ ಚಿಪ್ಸು ಮತ್ತು ಪಾನಿಪುರಿ ಎಲ್ಲ ಇದೆ. ಅವರೇ ಇಲ್ಲೇ ಬಂದ್ಬಿಟ್ರು. ಅಲ್ಲೇ ಕೂತ್ಕೊಳ್ರಿ. ಏನು ಸರ್ಪ್ರೈಸ್ ಇದು ನಂದು. ಇದು ಪಾನಿಪುರಿ ಗೈಸ್. ಅರೇಂಜ್ ಮಾಡ್ಬಿಡೋಣ. ಎಸ್. And you have puris and you have fried rice with gobi. Style man. And you have that Coke. I guess you're on diet. Yes, please. So you have that Coke. Guys, so ಈಗ ಕ್ಯಾಂಡಲ್ ಲೈಟ್ ಡಿನ್ನರ್ ಎಂಜಾಯ್ ಮಾಡೋ ಟೈಮ್. ಲೆಟ್ಸ್ ಗೋ. ಸ್ಟಾರ್ಟ್ ಮಾಡಿ. ಗೈಸ್, ಈಗ ಫೋಟೋ ಶೂಟ್ ನಡೀತಾ ಇದೆ ಇಲ್ಲಿ. ಸೊ ನಾನು ಇಲ್ಲಿ ನಿಂತ್ಕೊಂಡು ಕೋಕ್ ಕುಡಿತಾ ಇದ್ದೀನಿ ಅವ್ರು ಫೋಟೋ ಶೂಟ್ ಮಾಡಲಿ ಅಂತ. ಸೊ ಆ್ಯಕ್ಚುಯಲ್ ಪ್ಲಾನ್ ಏನು ಅಂದರೆ, ಅವ್ರೀಗ ಅವ್ರ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮ ಮತ್ತು ಎಲ್ಲರೂ ಸರ್ಪ್ರೈಸ್ ಮಾಡ್ತಿದ್ದಾರೆ ಅವ್ರಿಗೆ. ಸೊ ಶಿ ಹ್ಯಾಸ್ ನೋ ಐಡಿಯಾ ಅಬೌಟ್ ದ್ಯಾಟ್. ಅದನ್ನ ನಾನು ಬ್ಲಾಗ್ ಮಾಡ್ತಾ ಇಲ್ಲ. ಇಟ್ಸ್ ಅ ಫ್ಯಾಮಿಲಿ ಥಿಂಗ್. ಸೊ ಇದು ನನ್ನ ಕಡೆಯಿಂದ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು. ನನ್ನ ಫ್ಯಾಮಿಲಿಯಲ್ಲಿ ಯಾಕೆ ಬಂದಿಲ್ಲ ಅಂದರೆ, ಅವರೆಲ್ಲ ಈಗ ಅವ್ರ ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ, ಆ ಬರ್ಡೇಗೆ ಹೋಗ್ತಾ ಇದ್ದಾರೆ. ಸೊ ದಟ್ಸ್ ವೈ ಐ ಡಿಡ್ಂಟ್ ವಾಂಟೆಡ್ ಎವ್ರಿ ಒನ್ ಟು ಬಿ ಹಿಯರ್. ಇಟ್ಸ್ ಜಸ್ಟ್ ಅ ಸ್ಮಾಲ್ ಬರ್ಡೇ ಪಾರ್ಟಿ ಥರ ಅಂದ್ಕೊಂಡು ಐ ಪ್ಲಾನ್. ಬಟ್ ಅದು ಹೋಗ್ತಾ ಅದು ಈ ಥರ ಆಗೋಯ್ತು. ನಾನು ಒಂದು ಚಿಕ್ಕ ಕೇಕು ಬಲೂನ್ ಅಂತ ಪ್ಲಾನ್ ಮಾಡಿದ್ದು. ನಾನು ಪ್ಲಾನ್ ಮಾಡ್ತಾ ಹಂಗೆ ಹಿಂಗಿರೋ ಚೆನ್ನಾಗಿರುತ್ತೆ, ಇಲ್ಲಿ ಮಾಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಹೆಂಗೆಂಗೋ ಆಯಿತು. ಬಟ್ ಡ್ಯಾಮ್ ಗೈಸ್, ಲುಕ್ ಸೋ ಕ್ರೇಜಿ. ಜಾಗನೂ ತುಂಬ ಚೆನ್ನಾಗಿದೆ. ಲವ್ಡ್ ಇಟ್. ಆ್ಯಂಡ್ ಪುನಿ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ಲಾವಿಶ್ ಇವೆಂಟ್ಸ್ ನಾನೇನು ಹೇಳಿದ್ದೆ ಅದನ್ನೇ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಫೈನಲಿ ಚಿಯರ್ಸ್ ಗೈಸ್. ಸೊ ನಾವು ಕೇಕ್ ಮೇಲೆ ಹೆಸರು ಓದ್ಸೋದೇ ಮರ್ತ್ಬಿಟ್ವಿ. ಅದಕ್ಕೆ ಗಿಫ್ಟ್ ಮೇಲೆ ಅದು ಓದ್ಸೋಣ. ಇನ್ನು ಮುದ್ದು ಬಂಗಾರ. ಹಿಂಗೆ ಕರ್ದೇ ಇಲ್ಲ ಒಂದೇ ನಾನು. ಗಿಫ್ಟ್ ಅಲ್ಲಿ ಏನಿರ್ಬೋದು? ಖಾಲಿ ಬಾಕ್ಸಾ? ಖಾಲಿ ಬಾಕ್ಸ್ ಅಂತ ಗೈಸ್. ತೆಗೀರಿ ನೋಡೋಣ. ಆಯ್ತು ಬಾರ್ಬಿ ನೋಡಿ. ಬಾರ್ಬಿ ಮರ್ಮೇಡ್. ಇಷ್ಟೇ ಗಿಫ್ಟ್. ಓಕೆ ಅಲ್ಲ, ಸಮಾಧಾನ. ಇಷ್ಟೇ ಗಿಫ್ಟ್ ಕೊಟ್ಟಿಲ್ಲ ಅಂದ್ರೂ ನಡೀತಿತ್ತು. ಗೈಸ್ ಫೈನಲಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಡಿನ್ನರ್ ಆಯಿತು, ಫೋಟೋ ಶೂಟ್ ಆಯಿತು, ಮಾತಾಡಿದ್ದಾಯಿತು. ಈಗ ಹೋಗ್ತಾ ಡ್ರಾಪ್ ಮಾಡಬೇಕು. ಬನ್ನಿ, ಓಕೆನಾ? ಅವತ್ತಿಗೆ ಯಾರು ಹೇಳ್ತೀರಾ? Yeah, thank you so much for all the efforts. And ಜನರೆಲ್ಲ ಬಲೂನ್ ಇರುತ್ತೆ ಹೇಳ್ದಂಗೆ. ಬಟ್ ಇಲ್ಲಿ ಕ್ಯಾಂಡಲ್ಸ್ ಅಲ್ಲಿ ಡೆಕೋರೇಟ್ ಮಾಡಿ, ರೋಸಸ್ ಮಾಡಿ, ವೆರಿ ನೈಸ್. ಥ್ಯಾಂಕ್ಸ್ ಫಾರ್ ಆಲ್ ದಿ ಟೈಮ್ ಅಂಡ್ ಎಫರ್ಟ್ಸ್ ಪುಟ್ ಇನ್ into this time. ಫುಡ್ ಎಲ್ಲ ನೀವೇ ತಗೊಂಡು ಅದೆಲ್ಲ ಸರ್ವ್ ಮಾಡಿದ್ರಿ. ಮೀನ್ಸ್ ಅ ಲಾಟ್. ಸಮೀರ್ ಇನ್ಸ್ಟಾ ಸರ್ವ್ ಮಾಡಿದ್ರು. ಆಮೇಲೆ ಇದೊಂದು ಕ್ಯೂಟ್ ಬಾರ್ಬಿ, ಮರ್ಮೇಡ್ ಬಾರ್ಬಿ. ಥ್ಯಾಂಕ್ ಯು ಫಾರ್ ದಟ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಓಕೆ ಗೈಸ್ ಬನ್ನಿ, ಈಗ ಇವ್ರನ್ನ ಬೇಗ ಕರ್ಕೊಂಡೋಗಿ ಡ್ರಾಪ್ ಮಾಡಬೇಕು. ಬಿಕಾಸ್ 12 ಗಂಟೆ ಆಗ್ತಿದೆ. ಅವ್ರ ಅಪ್ಪ ಅಮ್ಮಗೆ ನಾನು ಪ್ರಾಮಿಸ್ ಮಾಡಿದೆ 12 ಗಂಟೆ ಅಷ್ಟರಲ್ಲಿ ಅವ್ರು ನಿಮ್ಮ ಮನೇಲಿ ಇರ್ತಾರೆ ಅಂತ. ಲೆಟ್ಸ್ ಗೋ. ಕನಸಲಿ ದಿನವು ಸುರಿಸಿದೆ ಒಲವು, ನಗುತ್ತಲೇ ನೀನು ಈ ಮನಸಲಿ ನಲಿವು, ಬದುಕಲಿ ಗೆಲುವು ತರುತ್ತಲೀ ನೀನು. ಉಸಿರೇ ನನದಾಗಿ ನೀನಿರುವ ಹಾಗೆ, ಕೊರಳ ದನಿಯಾಗಿ ನನ್ನ ಹಾಡಾಗುವೆ. ನನ್ನ ಸ್ನೇಹ, ನನ್ನ ಪ್ರೇಮ, ನನ್ನ ಪ್ರೀತಿ ನೀನೇ. ನನ್ನ ಜೀವ, ನನ್ನ ಭಾವ, ನನ್ನ ಲೋಕ ನೀನೇ ಎಂದಿಗೂ. ಈ ಬೊಡಲಲಿ ಮಿಡಿತ ಹೃದಯ
ಹೃದಯದ ಬಡಿತ ತುಡಿತವು ನೀನು ಎದೆಯಲಿ ಸೆಳೆತ ಒಲವಿನ ಮೊರೆತ ಸ್ಮರಣೆಯು ನೀನು ಒಲವೇ ಬರವಾಗಿ ಬಂದಿರುವ ಹಾಗೆ ಜನುಮ ನನದೆಲ್ಲ ನಿನದಾಗಿದೆ ನನ್ನ ಸ್ನೇಹ ನನ್ನ ಪ್ರೇಮ ನನ್ನ ಪ್ರೀತಿ ನೀನೇ ನನ್ನ ಜೀವ ನನ್ನ ಭಾವ ನನ್ನ ಲೋಕ ನೀನೇ ಎಂದಿಗೂ. ಗೈಸ್ ಫೈನಲಿ ಅಲ್ಲಿಂದ ಹೊರಟು ಡ್ರಾಪ್ ಮಾಡಕ್ಕೆ ಹೋಗ್ತಾ ಇದೀವಿ. ಕರೆಕ್ಟಾಗಿ 12 ಗಂಟೆಗೆ ಅಲ್ಲಿ ಇರ್ತೀವಿ ಅಂತ ತೋರಿಸಿದೆ. 12 ಗಂಟೆ ಆ್ಯಕ್ಚುಲ್ ಆಗಿ ಬರ್ಡೇ ನಾಳೆ ಇರೋದು. ಸೊ 12 ಗಂಟೆಗೆ ಅವರು ಮನೆಗೆ ಬಿಡ್ತೀನಿ ನಾನು ಒಂದು ಪ್ರಾಮಿಸ್ ಮಾಡಿದ್ದೆ. ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ, ಸಾರಿ ಪರವಾಗಿಲ್ಲ. ಪರವಾಗಿಲ್ವಾ? ಅಲ್ಲ, ಹ್ಯಾಪಿ ಬರ್ಡೇ ಅಂತ ಮೇನ್ ರೋಡಲ್ಲಿ ಹೇಳ್ತಾರೆ ಅರ್ಥದಲ್ಲ, ಅದಕ್ಕೆ ಬನ್ನಿ. ಎನಿವೇಸ್ ಲೆಟ್ಸ್ ಗೋ. ತುಂಬ ಮಜಾ ಇತ್ತು. ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ವ್ಲಾಗ್ ಫಾರ್ ಮೀ ಆ್ಯಂಡ್ ಆಲ್ಸೋ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ವ್ಲಾಗ್ ಬಿಟ್ಟು ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಸ್ವಲ್ಪ ಶೈ ಎಕ್ಸ್ಪೀರಿಯನ್ಸ್. ವಾಸ್ ನೈಸ್. ಆ್ಯಂಡ್ ವಾಟ್ ಡು ಯು ಫೀಲ್? ಸೇಮ್ ಅಂದ್ರೆ ಈ ತರ ಕ್ಯಾಂಡಲ್ ಲೈಟ್ ಅನ್ನೋದೆಲ್ಲ ಎವ್ರಿ ಡೇ ಎಕ್ಸ್ಪೀರಿಯನ್ಸ್. ಇದು ಪ್ರಾಪರ್ ಕ್ಯಾಂಡಲ್ ಲೈಟ್ ಡಿನ್ನರ್ ತರ ಆಗಿಲ್ಲ, ಯಾಕೆಂದ್ರೆ ಫೋಟೋ ಶೂಟ್ ಮಾಡಬೇಕಿತ್ತು ನಾವು ಒಬ್ರದ್ದು ಅಂಡ್ ಆಲ್ ದ್ಯಾಟ್. ಬಟ್ ಐ ಫೀಲ್ ದಿಸ್ ಇಸ್ ಮೈ ಪ್ರೊಫೆಷನ್. ನಮ್ದು ಸೆಲೆಬ್ರೇಷನ್ ತರಾನೇ ಆಗಲ್ಲ ಗೈಸ್. ಸೊ ದಿಸ್ ಇಸ್ ಒನ್ ಆಫ್ ದ ಕಾನ್ ಆಫ್ ಬೀಯಿಂಗ್ ಇನ್ ದಿಸ್ ಇಂಡಸ್ಟ್ರಿ ಅಲ್ವಾ? ಅಲ್ಲ ನಿಮಗೆ ಸೆಲೆಬ್ರೇಷನ್ ತರ ಇರುತ್ತೆ, ಬಟ್ ನಮಗೆ ಸೆಲೆಬ್ರೇಷನ್ ಅಲ್ಲ, ಸ್ಟ್ರೆಸ್. ಅದು ಏನೋ ತಲೆದಿರುತ್ತೆ. ಎನಿವೇಸ್, ಬಟ್ ಐ ಟ್ರೈಡ್ ಮೈ ಬೆಸ್ಟ್. ಹೋಪ್ ಯು ಲೈಕ್ ದಟ್. ಮಜಾ ಇತ್ತು ಅನ್ಕೋತೀನಿ. ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿ ಎಫರ್ಟ್ಸ್. ಆಗ್ಲೇನು ಸೇಮ್ ಡೈಲಾಗ್ ಹೇಳಿದ್ರಿ, ಬೇರೆ ಯಾರು ಹೇಳಿ. ಥ್ಯಾಂಕ್ ಯು. ಇಷ್ಟೆಲ್ಲ ಮಾಡಿದ್ದಕ್ಕೆ ನಿಮ್ಗೆ ಒಂದು 20 ಲಕ್ಷ ಚೆಕ್ ಬರೀತೀನಿ. 20 ಲಕ್ಷ ಚೆಕ್. ಓಕೆ ಗೈಸ್, ಬನ್ನಿ ಇವ್ರನ್ನ ಡ್ರಾಪ್ ಮಾಡೋಣ, ಅದಾದ್ಮೇಲೆ ಮಾತಾಡ್ತೀನಿ. ಗೈಸ್, ನಾವು ಇವ್ರದ್ದೊಂದು ಸರ್ಪ್ರೈಸ್ ಇತ್ತು. ಈ ಮನೀಶ್ ಎಲ್ಲ ಬಾಯ್ ಬಿಟ್ಬಿಟ್ರು. ವಿಷಯ ಗೊತ್ತಿರ್ಲಿಲ್ಲ ನನಗೆ. ನಿಮಗ್ ಗೊತ್ತಿಲ್ವಾ? ನನಗೆ ಇಲ್ಲಿ ಬಟ್ ಇವ್ರಿಗೆ ಗೊತ್ತಿಲ್ಲ ಅಂತ ಅದು ಗೊತ್ತಿಲ್ಲ ನನಗೆ. ಹೆಂಚಿನ ಸಾಮಾರೆ ಸರ್ಪ್ರೈಸ್ನೆಲ್ಲ ಹೇಳ್ಬಿಟ್ಟವ್ರೆ ಗೈಸ್, ಎಲ್ಲ ಗೆಸ್ ಮಾಡ್ಬಿಟ್ಟು ಅವರು. ಎನಿವೇಸ್ ಅವ್ರನ್ನ ಬಿಡಕ್ಕೆ ಬಂದಿದ್ದೀವಿ, ಬಿಟ್ಬಿಟ್ಟು ಹೊರಡೋದಿಲ್ಲ ಗೈಸ್. ಅವ್ರ ಮನೇಲಿ ಒಂದು ಪಾರ್ಟಿ ಇತ್ತು, ಅದನ್ನ ಮುಗಿಸಿ ಎಲ್ಲರೂ ವಾಪಸ್ ಬಂದಿದ್ದು. ನೋಡಿ ಎಷ್ಟು ಗಾಡಿಗಳು ನಿಂತಿದೆ ನಮ್ಮ ಮನೇಲಿ, ಎಷ್ಟು ಗಾಡಿಗಳು ನಿಂತಿದೆ. ಪಾರ್ಕಿಂಗ್ ಮಾಡಿ ದುಡ್ಡು ಆಡ್ಬೋದು. ಒಬ್ಬೊಬ್ಬರಿಗೆ 50 ರೂಪಾಯಿ ಕೇಳಿದ್ರೆ ಮುಗೀತು. ಹೊಸ ಹೇರ್ ಸ್ಟೈಲ್ ಮಾಡ್ಕೊಂಡು ನಿಲ್ಸ್ತಾವ್ ನೋಡಿ ಗೈಸ್. ಸರಿ, ಹೊಸ ಬಿಯರ್ಡ್ ಸ್ಟೈಲ್. ಸೊ ಫೈನಲಿ ವಾಪಸ್ ಬಂದಿದ್ದೀವಿ. ನನಗಂತೂ ತಲೆ ಸುತ್ತೋ ರೇಂಜಿಗೆ ಸುಸ್ತಾಗ್ತಾ ಇದೆ. 3-4 ದಿನದಿಂದ ಸರಿಯಾಗಿ ನಿದ್ದೆ ಇಲ್ಲ. ಫುಲ್ ಪಾಸ್ ಆಗ್ಬಿಟ್ಟಿದ್ದೀನಿ ನಾನು. ಫೈನಲಿ ಈಗ ಹೋಗಿ ನಿದ್ದೆ ಮಾಡಬೇಕು. ಈ ಪ್ರೀತಿ ಒಂಥರ ಕಚಗುಡಿ